ಇವತ್ತು ಹೋಲಿನಾ ಕ್ರೇಜಿ. ಹಂಗಾರೆ ಆಫೀಸಿಂದ ಎಲ್ಲರೂ ಬರ್ತಾರೆ ಮಗ. ಯಾರು ಬರ್ತಾ ಇದ್ದಾರೋ? ಎಲ್ರು ಬರ್ತಾರೆ. ಎಲ್ರು ಅಂದ್ರೆ ಮಗ ಎಲ್ರು ಬರ್ತಾರಾ? ಇದ್ಯಾಕೋ ಇಷ್ಟೆಲ್ಲ ಕೇಳ್ತಿದ್ಯಾ? ಎಲ್ರು ಅಂದ್ರೆ ಎಲ್ರು ಬರ್ತಾರೆ. ಅವರೆಲ್ಲ ಬರೋದಕ್ಕೆ ಮುಂಚೆ ಹೋಗಿ ರೆಡಿ ಆಗ. ಇವನು ಪದೇ ಪದೇ ಎಲ್ರು ಬರ್ತಾರ ಅಂತ ಒತ್ತಿ ಕೇಳ್ತಿರಲ್ಲ. ಯಾರು ಬರ್ಬೇಕಾಗಿತ್ತಂತೆ? ಇನ್ಯಾರು ಮಾವಯ್ಯ? ಚಾಂದಿನಿ ಬಗ್ಗೆ ಕೇಳ್ತಾ ಇದ್ದಾನೆ. ನಮ್ಮ ಮುಂದೆ ಕೇಳಿದ್ರೆ ನಾವೇನಾದ್ರೂ ಅನ್ಕೋತೀವಿ ಅಂತ ಹೀಗೆ ಸುತ್ತಿ ಬಳಸಿ ಕೇಳ್ತಾ ಇದ್ದಾನೆ. ಆ ಹುಡುಗಿ ಚಾಂದಿನಿ ಆಫೀಸ್ ಕೆಲಸನೂ ನಿಭಾಯಿಸ್ತಾಳೆ, ಮನೇಲಿ ಎಲ್ರ ಜೊತೆನೂ ಹೊಂದ್ಕೋತಾಳೆ ಅಲ್ವಾ ಭಾರ್ಗವಿ? ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ಮುಂಚೆನೇ ಬಾರ್ಗು ಅವಳ ಜುಟ್ಟನ್ನು ತನ್ನ ಕೈಲಿ ಹಿಡ್ಕೊಂಡಿದ್ದಾಳೆ. ಇನ್ನು ಮುಂದೆ ಯಾವ ಗೂಗ್ಲಿ ಹಾಕ್ತಾಳೋ? ಏನಪ್ಪ ಗುಟ್ಟಾಗಿ ಯಾರಿಗೋ ಮೆಸೇಜ್ ಮಾಡ್ತಾ ಇದೆಯಾ? ಯಾರಿಗೆ? ನಾನಾ? ಮೆಸೇಜ್ ಇಲ್ವಲ್ಲ. ಇಟ್ ವಾಸ್ ಜಸ್ಟ್ ಎನ್ ಇಂಪಾರ್ಟೆಂಟ್ ಇಮೇಲ್, ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದೆ ಅಷ್ಟೆ. ಓ ಸರಿ ಸರಿ. ನೀನು ಬೇಗ ಬಟ್ಟೆ ಬದಲಾಯಿಸ್ಕೋ. ಎಲ್ಲರೂ ಬರೋ ಅಷ್ಟರಲ್ಲಿ ನೀನು ರೆಡಿ ಆಗು. ಎಲ್ಲ ಇವತ್ತು ಬರ್ತಿದಾರಲ್ವಾ? ಪ್ರಿಯಾ ಬರ್ತಾಳೆ, ಚಾಂದಿನಿ ಬೇಡ ಅಂದ್ರೂ ಬರ್ತಾಳೆ, ಸೀತಾ ಅವ್ರಿಗೆ ನಾನೇ ಹೇಳಕ್ ಹೋಗಿಲ್ಲ. ಅದೇ ಬಾಯ್ ಬಿಟ್ರೆ ಪಟಪಟ ಅಂತ ಟೀಚರ್ ತರ ಮಾತಾಡ್ತಾರೆ ಅಂತ ಅವತ್ತು ಬೇಜಾರಲ್ಲಿ ಹೇಳ್ದಲ್ಲಪ್ಪ. ಆಮೇಲೆ ಅವ್ರನ್ನ ನೋಡಿ ನಿನಗೆ ಮೂಡ್ ಆಫ್ ಆಗೋದು ಬೇಡ ಅಂತ ನಾನೇ ಕರೆದಿಲ್ಲ ಅಲ್ವಾ? ಹೇ ಬಟ್ ದಿಸ್ ಇಸ್ ನಾಟ್ ಫೇರ್ ಮಗ. ಒಂದೇ ಆಫೀಸ್ ಅಲ್ವಾ, ಕರೆದ್ಮೇಲೆ ಎಲ್ರೂ ಕರಿಬೇಕಪ್ಪ. ಅಲ್ಲ ಕಣ, ಎಷ್ಟಾಗತ್ತೆ ಅಷ್ಟು ಅವರಿಂದ ದೂರ ಇರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಕರಿಬೇಕೇನಪ್ಪ? ಹೇ ನೋ ಚಿಲ್ ಮಗ. ಪ್ರಿಯಾ ಬರ್ತಿದ್ದಾಳಲ್ವಾ, ಅಟ್ಲೀಸ್ಟ್ ನೀನಾದ್ರು ಖುಷಿಯಾಗಿರು. ಅಂದಾಗ ಅಂಜು? ಬರ್ತಾಳೆ ಅಂಜು ಬರ್ತಾಳೆ. ಬರ್ದೇ ಇರೋರು ಸೀತಾ ಒಬ್ರೆ. ಹಾಂ ಅಲ್ಲ ಸರಿ ಮಗ. ಓಕೆ, ನೀನು ಹೋಗು, ಎಲ್ಲ ಅರೇಂಜ್ ಮಾಡು, ನಾನು ಬರ್ತೀನಿ. ಓಕೆ ಮಗ. ಕರಿಬೇಕು ಅಂದ್ರೆ ಕರಿತೀನಿ. ನೋ ಬೇಡ, ಇಟ್ಸ್ ಓಕೆ. ಶೋರ್ ಯಾ ಕರಿದೆ ಹೋದ್ರೆ ಏನಂತ ನಾನೇ ಕರಿತೀನಿ. ಹಾಯ್ ಸೀತಾ, ಹ್ಯಾಪಿ ಹೋಲಿ. ಇವತ್ತು ನೀವು ನನ್ನ ಮನೆಗೆ ಬರ್ತಾ ಇದ್ದೀರಾ ಅಲ್ವಾ? ನಾನೇ ನಿಮಗೆ ಫಸ್ಟ್ ಬಣ್ಣ ಹಚ್ಚಬೇಕು. ಸೀತಮ್ಮ, ಹೇಳಿದ್ದಾರೆ ಹಳೆ ಬಟ್ಟೆ ಹಾಕೊಂಡು ಬರ್ಬೇಕು ಅಂತ. ಸ್ಕೂಲ್ ಯೂನಿಫಾರ್ಮ್ನ ಬ್ಯಾಗಲ್ಲಿ ಇಟ್ಕೊಂಡು ಬರ್ಬೇಕು ಅಂತ. ಇವತ್ತು ಹೋಲಿ, ಸಖತ್ ಫನ್ ಮಾಡ್ತೀವಿ ಸೀತಮ್ಮ. ಇದನ್ನ ಬೆಳಗ್ಗೆಯಿಂದ 100 ಸಲ ಹೇಳಿದ್ಯಾ ನೀನು. ನನಗೆ ನೆನಪಿದೆ ಕಣೆ ಇವತ್ತು ಹೋಲಿ ಅಂತ. ಹ್ಯಾಪಿ ಹೋಲಿ ಸೀತಮ್ಮ. ಹ್ಯಾಪಿ ಹೋಲಿ ನಿನ್ಗೂ ಕೂಡ. ಆದ್ರೆ ಆಟ ಆಡ್ಬೇಕಿದ್ರೆ ಹುಷಾರು, ಕಣ್ಣಲ್ಲೆಲ್ಲ ಹೊರಟೋಗತ್ತೆ, ನೋಡ್ಕೊಂಡು ಆಟ ಆಡ್ಬೇಕು. ಓಕೆ ಓಕೆ ಸೀತಮ್ಮ. ಸೀತಮ್ಮ, ಫ್ರೆಂಡ್ ಕಾಲು. ಹಲೋ, ಹಾಯ್ ಫ್ರೆಂಡ್, ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ ಟು ಯು ಮೈ ಡಿಯರ್ ಲಿಟಲ್ ಫ್ರೆಂಡ್. ಸೆಲೆಬ್ರೇಷನ್ ಜೋರಾ ವಟಾರದಲ್ಲಿ? ಫ್ರೆಂಡ್ ಇವತ್ತು ಸಿಗ್ತೀವಾ? ಏನೋ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ಫೋನ್ ಮಾಡ್ದಾ. ಆದ್ರೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಫ್ರೆಂಡ್. ನಮ್ಮ ಸ್ಕೂಲಲ್ಲಿ ಹೋಲಿ ಸೆಲೆಬ್ರೇಷನ್ ಇದೆ, ಅದಾದ್ಮೇಲೆ ಸಿಗೋಣ. ನನ್ಗೆ ಹೋಲಿ ಆಡಬೇಕು ಫ್ರೆಂಡ್. ಶೋರ್ ಪುಟ,
ನೀನು ಯಾವಾಗ ಫ್ರೀ ಆಗ್ತೀಯ ಅಂತ ಹೇಳು, ಅವತ್ತು ಬಂದು ನಾನು ಮಾತಾಡ್ತೀನಿ. ಎಂಜಾಯ್ ಯೋರ್ ಡೇ. ಓಕೆ? ಥ್ಯಾಂಕ್ ಯು ಫ್ರೆಂಡ್. ನೀನು ಹೋಲಿ ಆಡಲ್ವಾ? ಆಡಬೇಕು. ಹ್ಯಾಪಿ ಹೋಲಿ ಸಿಹಿ. ಹ್ಯಾಪಿ ಹೋಲಿ ಸೀತಾ ಆಂಟಿ. ಹ್ಯಾಪಿ ಹೋಲಿ, ಬಟ್ ನನಗೆಲ್ಲ ಹಚ್ಚಂಗಿಲ್ಲ ನೀವು, ಆಯ್ತಾ? ನೀವೇ ಆಟ ಆಡ್ಕೊಳ್ಳಿ. ಸೀತವ್ವ, ನಾನು ಆಡ್ಲಾ? ಆದರೆ ನೀರು ಜಾಸ್ತಿ ವೇಸ್ಟ್ ಮಾಡಬೇಡಿ. ಬೆಂಗಳೂರಲ್ಲಿ ಆಲ್ರೆಡಿ ನೀರಿಲ್ಲ. ಓಕೆ ಸೀತವ್ವ. ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ನಾನು ಹೋಲಿ ಆಟ ಆಡಕ್ಕೆ ಹೋಗ್ತೀನಿ. ಓಕೆ ಪುಟ್ಟ, ಬಾಯ್. ಸಿಹಿ, ಹುಷಾರು. ಓಕೆ ಸೀತಮ್ಮ. ಹಲೋ. ಹಾಯ್, ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ನಿಮಗೂ ಹ್ಯಾಪಿ ಹೋಲಿ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ, ಎಲ್ಲಿ ಹೋಗಿದ್ರಿ? ಓಹ್, ಮರ್ತೇ ಬಿಟ್ಟೆ. ಸಿಹಿನ ರೆಡಿ ಮಾಡೋದ್ರಲ್ಲೇ ಆಗೋಯ್ತು ಟೈಮು, ಸಾರಿ. ಇಟ್ಸ್ ಓಕೆ. ಅದೇನೋ ಹೇಳ್ತಿದ್ರಿ, ಬಣ್ಣ ಹಚ್ಬೇಡಿ. ಯಾಕೆ ಬಣ್ಣ ಹಚ್ಬಾರ್ದಾ? ನನಗದೆಲ್ಲ ಇಷ್ಟ ಆಗಲ್ಲ. ನಾನು ಯಾರ ಹತ್ರನೂ ಬಣ್ಣ ಹಚ್ಚಿಸ್ಕೊಳ್ಳಲ್ಲ. ಓ, ಹಾಗಾದರೆ ನಾನು ಹಚ್ಬಾರ್ದಾ? ದಿಸ್ ಇಸ್ ನಾಟ್ ಫೇರ್. ಅದೇಗಾಗುತ್ತೆ? ನನ್ನ ಲೈಫ್ನ ಅಷ್ಟೊಂದು ಕಲರ್ಫುಲ್ ಮಾಡಿರೋ ನಿಮಗೆ ನಾನು ಇವತ್ತು ಬಣ್ಣ ಹಚ್ಚಲೇಬೇಕು. ಎಟ್ ಎನಿ ಕಾಸ್ಟ್ ಬಣ್ಣ ಹಚ್ತೀನಿ. ಇವತ್ತು ನಮ್ಮ ಮನೆಗೆ ಆಫೀಸ್ ಅವರೆಲ್ಲ ಬರ್ತಿದ್ದಾರೆ, ಜೊತೆಗೆ ನೀವು ಬರಬೇಕು, ಬಣ್ಣ ಹಚ್ಚಿಸ್ಕೋಬೇಕು. ಐಲ್ ಬಿ ವೇಟಿಂಗ್, ಯು ಹ್ಯಾವ್ ಟು ಕಮ್. ಅಷ್ಟೇ. ಏನಂತೀರಾ? ಏನೋ ದಬ್ಬಾಳಿಕೆನಾ, ಬಾಸ್ಗಿರಿನಾ? ನಾನು ಬರಲ್ಲ ಅಂದರೆ ಏನು ಮಾಡ್ತೀರಾ? ಎತ್ತ ಹಾಕೊಂಡು ಬರ್ತೀನಿ. ಏನಂದ್ರಿ? ಏನಿಲ್ಲ, ನಿಜವಾಗ್ಲೂ ಬರಲ್ವಾ? ಬರೋದೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ವೆಯ್ಟ್ ಮಾಡ್ತೀನಿ. ಆದರೂ ನೀವು ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇಟ್ಸ್ ಓಕೆ, ನನಗೋಸ್ಕರ ಬರ್ತೀರಲ್ವ? ಐ ಬಿ ವೇಟಿಂಗ್ ಫಾರ್ ಯು. ಹ್ಯಾಪಿ ಹೋಲಿ ಶ್ರೇಹಾನ್. ಹ್ಯಾಪಿ ಹೋಲಿ ಯಶವಂತ್. ಹುಷಾರು ಮಕ್ಕಳ, ಬಣ್ಣ ಕಣ್ಣು ಬಾಯಿ ಮೂಗೊಳಗೆಲ್ಲ ಹೊಟ್ಟೋಗುತ್ತೆ. ಹುಷಾರಾಗಿ ಆಟ ಆಡಿ. ಸಿಹಿ, ಸೀತಮ್ಮ ಯಾಕೆ ಬಣ್ಣನೇ ಹಚ್ಕೊಳ್ಳಲ್ಲ? ಯಾಕಂದ್ರೆ ಸೀತಮ್ಮನಿಗೆ ಬಣ್ಣ ಇಷ್ಟವೇ ಇಲ್ಲ, ಅದಕ್ಕೆ ಹಚ್ಕೊಳ್ಳಲ್ಲ. ಏನಿದು? ಪ್ಲೀಸ್ ಅಜ್ಜಿ. ಅಯ್ಯೋ ಬಂಗಾರಿ. ಹ್ಯಾಪಿ ಹೋಲಿ ಅಜ್ಜಿ. ನಿಮ್ಗಳಿಗೂ ಅಷ್ಟೇ ಹ್ಯಾಪಿ ಹೋಲಿ. ನಿಮ್ಮ ಜೀವನನೂ ಯಾವಾಗಲೂ ಬಣ್ಣವಾಗಿ ಚೆನ್ನಾಗಿರ್ಲಿ ಪುಟ್ಟ. ಬಾ ಬಾ ಬಾ. ಭದ್ರ, ಎಬ್ಬರ ಆಟಿಗೆ ಹತ್ತಳ. ನಮ್ಮ ಸೀತನ ಬದುಕು ಬಣ್ಣವಾಗೋದು ಯಾವಾಗ? ಹೋಳಿ ಬಣ್ಣ ಬೇಡ ಅನ್ನೋ ಹಾಗೆ ಅವಳ ಬದುಕಲ್ಲೂ ಬಣ್ಣ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಅವಳ ಬದುಕಲ್ಲೂ ಬಣ್ಣ ತುಂಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವಳು ನಂಬಿರೋ ಆ ರಾಮನೇ ಅವಳ ಜೀವನದಲ್ಲಿ ಬಣ್ಣ ತುಂಬಬೇಕು. ಹ್ಯಾಪಿ ಹೋಲಿ ಮಗ, ನಿನ್ನ ಲೈಫ್ ಹೀಗೆ ಕಲರ್ಫುಲ್ ಆಗಿರಲಿ. ಯು ಹ್ಯಾಪಿ ಹೋಲಿ ಮಗ. ಪ್ರಿಯನ್ ಜೊತೆ ಮದುವೆ ಆಗಿ ಫಸ್ಟ್ ನೈಟ್ ಆಗ್ಬಿಟ್ಟೆ. ನಂಬಕ್ಕಾಗಲ್ಲ, ನಿನ್ನ ಬೇರೆ ಮೂಡಲ್ಲ ಇದೆಯಾ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಜ್ಯೂಸ್ ತೊಳಿ. ಪವನ್, ನಮ್ಮ HR ಗೆ ಜಾಸ್ತಿ ಹೋಲಿ ಹಾಕು ಮಗ. ಖಂಡಿತ ಖಂಡಿತ. ಥ್ಯಾಂಕ್ ಯು. ವಿಶ್ ವೆಲ್ಕಮ್ ಪವನ್, ವೆಲ್ಕಮ್. ಬೈಲಿ 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 ಇನ್ನು ಮುಗ್ದಿಲ್ಲ. ಬೈಲಿ ಬೈಲಿ ಬೈಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ.
ಆಲ್ರೆಡಿ ಎಲ್ರು ಬರ್ತಿದ್ದಾರೆ, ನನಗೆ ಬೇಕಾಗಿರೋರು ಮಾತ್ರ ಇನ್ನೂ ಬಂದಿಲ್ವಲ್ಲ. ಸೀತಾ ಬರ್ತೀರಾ ಅಂತ ಕೇಳಿದಾಗ ಉತ್ತರನೂ ಕೊಟ್ಟಿಲ್ಲ. ರೀ ಸೀತಾ ಬನ್ರಿ ಬೇಗ, ನೀವಿಲ್ದೆ ಈ ಸೆಲೆಬ್ರೇಷನ್ ಅಂತಾನೆ ಅನ್ಸಲ್ಲ. ಐ ಹೋಪ್ ಯು ಕಮ್ ಫಾಸ್ಟ್. ಯಾರನ್ನು ಹುಡುಕ್ತಿದ್ಯೋ ಮಗ? ನಾನು ಯಾರು ಹುಡುಕ್ತಿಲ್ಲಪ್ಪ, ತಾತ ಇಲ್ಲಿ ಅಂತ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ ಮರಿ. ನೀನ್ ಯಾರನ್ನ ಹುಡುಕ್ತಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಸೀತಾ ಅವ್ರು ಬರಲ್ವಾ ಅಂತ ವಿಲ ಅಂತ ಒದ್ದಾಡ್ತಿದ್ಯಾ ತಾನೇ? ಛೇ ಹಾಗೇನಿಲ್ಲ ಕಣ, ನೀನೇ ಹೇಳಿಲ್ವೇನೋ ಅವ್ರು ಬರಲ್ಲ ಅಂತ. ನೀನು ಹೇಳಿದ್ಮೇಲೆ ನಾನು ಯಾಕೆ ಅವ್ರಿಗೆ ವೆಯ್ಟ್ ಮಾಡ್ಲಿ ಹೇಳು? ವೇಸ್ಟ್. ಏನೋ ನೀನು ಅವ್ರು ನಮ್ಮ ಮರ್ಯಾದಕ್ಕೆ ಬಿಡಲ್ಲಪ್ಪ ನೀನು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಯಾರು ಬಂದೇ ಇಲ್ಲಲ್ಲಪ್ಪ ಇನ್ನು. ಯಾರಿಗಾಗ್ತಿದ್ಯೋ? ಅದೇ ಬರ್ಲಿ ಅಂತ ಕಾಯ್ತಿದ್ದೀನಿ. ಸುಬ್ಲಕ್ಷ್ಮಿ ನೋಡಿ ಎಲ್ರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವೇ ಲೇಟ್ ಏನಾಗಿಲ್ಲ ಬಿಡಿ. ಓಕೆ ಬಾ ಬೇಗ ಮಾಡೋಣ. ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಬಾ ಹೋಗೋಣ. ಯಾವ್ದೋ ಹೊಸ ಜಾಗಕ್ಕೆ ಬಂದಿರೋ ತರ ಆಡ್ತಿದ್ಯಲ್ಲ. ರಾಮ್ ಸರ್ ಮನೆ ಕಣೆ, ನಿನ್ಗೂ ಮನೆ ತರ ತಾನೆ. ನಾನಂತೂ ಹೋಲಿ ಯಾವಾಗ ಆಡ್ತಿದ್ದೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ನಿಂಗೆ ಹಬ್ಬ ಇಷ್ಟ ಅಲ್ವಾ? ಎಲ್ರ ಜೊತೆ ಬಣ್ಣ ಆಡೋಕ್ಕೆ ನಂಗೂ ಖುಷಿನೇ. ಆದರೆ ಬಣ್ಣ ಹಚ್ಕೊಂಡು ಜೀವನ ಪೂರ್ತಿ ನಾಟಕ ಮಾಡೋರ್ ಮಧ್ಯೆ ಇರೋಕೆ ಉಸಿರು ಕಟ್ಟುತ್ತಲ್ಲ. ಇಷ್ಟು ತನಕ ಚೆನ್ನಾಗೇ ಇದೆಯಲ್ಲೇ, ಈಗ ಏನೇನೋ ಮಾತಾಡ್ತಿದ್ಯಾ. ನೀನು ಮಾತಾಡ್ತಿರೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ ನೋಡು. ಏನಿಲ್ಲ ಬಿಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವು ಜೊತೆಲಿದ್ರೆ ಏನೇ ಸಮಸ್ಯೆ ಇದ್ರೂ ಮರೆತು ಆರಾಮಾಗಿ ಖುಷಿಯಾಗಿರ್ಬೋದು. ಸರಿ ಬಾ, ಈ ಫಸ್ಟ್ ಹೋಗಿ ಹೋಲಿ ಆಟ ಆಡೋಣ. ಆಮೇಲೆ ನಿದ್ರು ಬಣ್ಣ ಯಕ್ಷಗಾನ ಎಲ್ಲ. ಬಾ. ಜ್ಯೂಸ್ ಕುಡಿಯೋ? ಬೇಡಪ್ಪ, ನೀ ಕುಡಿತಿದ್ಯಲ್ಲ ಸಾಕು. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಅಣ್ಣ. ಹ್ಯಾಪಿ ಹೋಲಿ ಅಣ್ಣ. ಹ್ಯಾಪಿ ಹೋಲಿ. ಹೀಗೇನಾ ನೀವು ವಿಶ್ ಮಾಡೋದು? ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ನನ್ನ ಮುದ್ದು ಅತ್ತಿಗೆಗೆ. ಥ್ಯಾಂಕ್ ಯು. ಮದ್ವೆಗೆ ಮುಂಚೆ ಇಬ್ರು ಒಂದಾಗ್ಬಿಟ್ರಾ? ನನ್ನನ್ನು ಕಾಪಾಡೋರು ಯಾರು? ನಾನಿದ್ದೀನಲ್ಲ ಮಾರೆ. ಎಷ್ಟು ದಿನ? ಇಲ್ಲ, ನೀನು ಕಾಪಾಡ್ತೆ ಕಣ, ಇವನು ಕಾಪಾಡ್ತಾನ ನನ್ನ. ಓಕೆ, ನಾವಿಬ್ರು ಅಲ್ಲಿರ್ತೀವಿ. ಬಾರೆ. ಹ್ಯಾಪಿ ಹೋಲಿ ಮಗ. ಇನ್ಯಾರಾದ್ರೂ ಬರೋರು ಇದಾರ ಮಗ? ಕಣೋ, ಸೀತಾ ಒಬ್ರು. ಸೂರಿ ತಾತ ಕಾಣಿಸ್ತಿಲ್ಲ. ಮದುಮಗ ಅದೆಲ್ಲ ಬಿಟ್ಬಿಡು ಮಗ. ಇವತ್ತು ಎಲ್ರ ಮುಂದೆ ನಿನ್ನ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನಿಂಗೆ ಓಕೆ ತಾನೆ? ಓಕೆ ಮಹಾಪ್ರಭುಗಳೇ. ಆಕ್ಚುಲಿ ಈ ಕೆಲಸ ನಾನೇ ಮಾಡಬೇಕಿತ್ತು. ಇನ್ನು ನೀವು ಮಾಡ್ತಿದ್ದೀರಾ ಅಂದಮೇಲೆ ಇನ್ನೂ ಖುಷಿನಿ. ಇಲ್ಲಿ ಬಿಡ, ಎನಿಥಿಂಗ್ ಫೈ. ಕೊನೆಯದಾಗಿ ಇನ್ನೊಂದ್ಸಲ ಕೇಳ್ಬಿಡ್ತೀನಿ ಮಗ. ಹೇಳು. ನೀನು ಕಾಯ್ತಿರೋದು ಸೀತಾ ಅವ್ರಿಗೆ ತಾನೆ? ನೀನು ಸುಮ್ಮನೆ ಇರೋ. ನೀನು ನನ್ನ ಪ್ರೀತಿ ಗೀತಿ ಎಲ್ಲ ಮರ್ತು ಆರಾಮಾಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ನೋಡ್ರೆ ಪದೇ ಅದನ್ನೇ ನೆಮ್ಸಿ ಅಪ್ಸೆಟ್ ಮಾಡ್ತೀಯ ಕಣೋ ನೀನು ನನಗೆ. ನೋಡ, ಬಾಯಿ ಸುಳ್ಳು ಹೇಳ್ಬೋದು, ಆದರೆ ಕಣ್ಣಿಗೆ ಅದು ಬರಲ್ಲ. ನೀವು ಒಪ್ಕೊಳ್ಳೋದೇನು ಬೇಕಾಗಿಲ್ಲ. ಐ ಅಂಡರ್ಸ್ಟ್ಯಾಂಡ್. ನೀನು ಸುಮ್ಮನೆ ಇರೋ. ಸೀತಾ ಅವರೆಲ್ಲ ಇಲ್ಲಿಗೆ ಬರಲ್ಲ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ, ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ.
ಪ್ರೀತಿ ಮಾಡುವಂತೆಯೇ ಇಬ್ಬರ ಸೀತಾರಾಮ ಓ ಸೀತಾರಾಮ. ಅಯ್ಯಯ್ಯೋ ಏನು ಅಮಾಯಕನೋ ನೀನು. ನೀನು ಯಾರಿಗೋಸ್ಕರನೂ ಕಾಯ್ತಾ ಇಲ್ಲ. ಸೀತಾ ಅವ್ರು ಬರ್ತಾರೋ ಇಲ್ವೋ ಅದು ನಿನ್ನ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಫಸ್ಟ್ ಹೋಗಿ ಎಲ್ಲ ಅರೇಂಜ್ ಮಾಡು. ಲೇಟ್ ಆಗ್ತಿದೆ, ಹೋಗು ಬೇಗ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡ್ಬಿಡ್ಲಾ? ಕರೆಕ್ಟ್, ಸೀತಾ ಅವ್ರು ಬಂದಾಯ್ತಲ್ಲ. ಇನ್ನು ತಾತ ಬರ್ದೇ ಹೋದ್ರೂ ಪರವಾಗಿಲ್ಲ ಅಲ್ವಾ? ಇರು ಮಗನ ಫಿಟ್ಟಿಂಗ್ ಇಡ್ತೀನಿ. ಆಗಲ್ಲ, ಬೇಡ. ಹೋಲಿ ಹಬ್ಬದ ದಿನ ಒಳ್ಳೆ ಹುಡುಗಿ ಥರ ಬಣ್ಣ ಹಚ್ಚಿಸ್ಕೊಂಡು ಹೋಗ್ಬೇಕಪ್ಪ. ಹಠ ಮಾಡಬಾರ್ದು. ಹಚ್ಚಿಸ್ಕೊಳ್ಳಿಲ್ಲ ಅಂದ್ರೆ ಎಲ್ರ ಮುಂದೆ ಸೀತಾನೇ ನನ್ನ ಹುಡುಗಿ, ನಾನು ಅವಳನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಜೋರಾಗಿ ಅನೌನ್ಸ್ ಮಾಡ್ತೀನಿ. ಮೈಕೇನಾದ್ರೂ ಬೇಕಾ? ಬೇಡ. ಅಬ್ಬಬ್ಬಬ್ಬ, ಕಣ್ಣಲ್ಲೇ ಆವಾಜ್ ಆಗ್ತಾರಲ್ಲ ಅವರು. ಹಾಯ್ ಸರ್. ಹಾಯ್ ಹಾಯ್. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಒಂದು ನಿಮಿಷ ಇರು. ಏನ್ ಮಾಡ್ತಿದ್ಯಾ ಪ್ರಿಯಾ? ಪ್ಲೀಸ್ ಬೇಡ ಬೇಡ ಬೇಡ, ನಂಗೆ ಬಣ್ಣ ಎಲ್ಲ ಆಗಲ್ಲ, ಪ್ಲೀಸ್ ಬೇಡ. ಈ ಸತಿನೂ ನೀನ್ ಬಣ್ಣ ಹಚ್ಕೊಂಡಿಲ್ಲ ಅಂದ್ರೆ ಹೇಗೆ? ಈ ಸಲ ಅಂದ್ರೆ ಓಕೆ, ಹೋಗ್ಲಿ ಬಿಡು. ಇವಳು ಸುಬ್ಲಕ್ಷ್ಮಿ ಅಂತ ಹೇಳ್ತಿದ್ನಲ್ಲ, ಅಂಜು ಅಂತ. ಹಾಯ್. ಹಾಯ್. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಸೀತಾ ನನ್ನ ಬೆಸ್ಟ್ ಫ್ರೆಂಡ್. ಇವಳು ಯಾರು ಅಂತ ಗೊತ್ತಾ? ನಮ್ಮ ಶ್ರೀಮಾನ್ಯ ಅಶೋಕ್ ಅವರ ತಂಗಿ. ಹೌದಾ? ಅಕ್ಕ, ಅಲ್ಲಿ ನೋಡಿ, ಅಂಜಲಿ ಪ್ರಿಯಾ ಜೊತೆನೇ ಇದ್ದಾಳೆ. ಅವಳ ಜೊತೆನೇ ಬಂದ್ಲು. ನೋಡ್ತಾನೆ ಇದ್ದೀನಿ. ಚಾಂದಿನಿಯಲ್ಲಿ ಇನ್ನೂ ಬಂದಿಲ್ವಲ್ಲ? ಇವತ್ತು ನೀವೆಲ್ಲರೂ ನಮ್ಮನೆಯಲ್ಲಿ ಹೋಳಿ ಹಬ್ಬ ಆಚರಿಸೋದಕ್ಕೋಸ್ಕರ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಕಾಮನ ಹಬ್ಬದ ಶುಭಾಶಯಗಳು. ಇದು ಕೇವಲ ಬಣ್ಣಗಳ ಆಟ ಆಗಬಾರ್ದು. ನಮ್ಮ ಒಳಗೆ ಇರ್ತಕ್ಕಂಥ ಕೆಟ್ಟದ್ದನ್ನು ಸುಡೋ ಅಂತ ಹಬ್ಬ ಆಗಬೇಕು. ಕಾಮದ ಜೊತೆಗೆ ಮದ ಮತ್ಸರ ಎಲ್ಲ ನಾಶ ಆಗಬೇಕು. ನಾವೆಲ್ಲರೂ ಸೇರಿ ಹಬ್ಬ ಮಾಡೋಣ. ಒಂದು ನಿಮಿಷ. ಯಾಕೋ? Guys, I have an announcement to make. Thank you so much for coming here. ಈ ಕಲರ್ಫುಲ್ ಸೆಟಪ್ ನಲ್ಲಿ ಒಂದು ಕಲರ್ಫುಲ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. It's a family matter, but you guys are my extended family too. ಅದಕ್ಕೆ ಈ ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸದ್ಯದಲ್ಲೇ ನಮ್ಮ ಮನೇಲಿ ಒಂದು ಮದುವೆ ನಡೆಯುತ್ತೆ. ಭಾರ್ಗವ, ನೀನಿನ್ನೆಂಥ ಹುಡುಗಿನ ಹುಡುಕ್ಬಿಡ್ತೀಯೋ ಅಂತ ಭಯ ಪಟ್ಕೊಂಡು ರಾಮ ತನಗೆ ಬೇಕಾಗಿರೋ ಹುಡುಗಿನ ತಾನೇ ಇಷ್ಟಪಟ್ಬಿಟ್ಟಿದ್ದಾನೆ. ಆಮೇಲೆ ತನ್ನ ಮದುವೆ ತಾನೇ ಅನೌನ್ಸ್ ಮಾಡ್ಕೋತಿದ್ದಾನೆ. ಫುಲ್ ಸೆಲ್ಫಿ. ಎಲ್ರಿಗೂ ಯಾರ ಮದುವೆ ಅಂತ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿರ್ಬೇಕಲ್ವಾ?
ಹೇಳ್ತೀನಿ. ಎದೆಯ ಕದ್ದವರ ಕಾಯುವಂಥ ಕ್ಷಣಗಳೇ ಮಧುರವಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ ಯಾರ ಜೀವ ಯಾರನ್ನು ಸೇರೋದು ಬಾಳ ತೀರ್ಮಾನ ಅದನ್ನು ಮೀರಿ ಸಾಗದು ಈ ಜೀವನ ಜನುಮ ಜನುಮ ಸಾಗಲಿ ಬಂಧನ ಸೀತಾರಾಮ ಓ ಸೀತಾರಾಮ